ನಾವೀಗ ಬೆಟ್ಟದ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿದ್ದೀವಿ. ಮಾವಿನಕೆರೆಯಲ್ಲಿ ಈ ಒಂದು ದೇವಸ್ಥಾನ ಇದೆ. ನೀವು ನೋಡಬಹುದು, ಇದು ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಬಳಿಯ ಮಾವಿನಕೆರೆ ಇರ್ತಕ್ಕಂಥ. ನೀವು ದೃಶ್ಯಾವಳಿ ಕಾಣಿಸ್ತಾ ಇದ್ದೀರಿ. ಈಗ ಇಡೀ ಹರದನಹಳ್ಳಿ ಅಂದ್ರೆ ದೇವೇಗೌಡ ಹುಟ್ಟೂರು ಈ ಒಂದು ಬೆಟ್ಟದ ಮೇಲ್ಗಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಎಲ್ಲವನ್ನು ಕೂಡ ನೋಡಬಹುದು. ಅಲ್ಲಿ ಮೊರಾರ್ಜಿ ಶಾಲೆ, ಅದರ ಶಾಲೆ ಪಕ್ಕದಲ್ಲಿ ಇರ್ತಕ್ಕಂಥ ಊರಿಗೆ ಹರದನಹಳ್ಳಿ ಅಂತಾರೆ. ಹರದನಹಳ್ಳಿಯಲ್ಲೇ ದೇವೇಗೌಡ ಹುಟ್ಟಿದ್ದು. ಇಲ್ಲಿ ದೇವೇಗೌಡರ ಕುಟುಂಬ, ಅದೇ ರೀತಿಯಾಗಿ ರೇವಣ್ಣರ ಕುಟುಂಬ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದೊಡ್ಡ ಪ್ರಮಾಣ ನಡ್ಕೊಳ್ತಾ ಇತ್ತು. ಅವರ ಮನೆದೇವರು ಕೂಡ ಇದೆ ಅಂತೇಳಿ ಯಾವಾಗಲೂ ಕೂಡ ವಿಶೇಷ ಸಂದರ್ಭದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ನಿನ್ನೇನು ಕೂಡ ಇಲ್ಲಿ ರೇವಣ್ಣವ್ರು ಬಂದು ಪೂಜೆಯನ್ನು ಕೊಟ್ಟು ಹೋಗಿದ್ರು. ನೀವು ನೋಡಬಹುದು ಈಗ ದೇವಸ್ಥಾನವನ್ನ ಬೆಟ್ಟದ ಮೇಲ್ಗಡೆ ಇದೆ. ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಮಾವಿನಕೆರೆ ಇರ್ತಕ್ಕಂಥದ್ದು. ಇದು ಮುಜರಾಯಿಗೆ ಒಳಪಡಕ್ಕಂಥ ದೇವಸ್ಥಾನದಲ್ಲಿ ಈ ಬೋರ್ಡ್ ಅನ್ನು ಕೂಡ ನೋಡಬಹುದು ನೀವು. ಹೀಗಾಗಿ ಇಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಮಾವಿನಕೆರೆ ಅಂತೇಳಿ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ಇದು ಬಂದ್ರೆ ಇಡೀ ಊರನ್ನ ಬೆಟ್ಟದ ಮೇಲಿನಿಂದಲೇ ಕಾಯುವಂತ ದೇವಸ್ಥಾನ. ಹೀಗಾಗಿ ಎಲ್ಲರೂ ಕೂಡ ಹರದನಹಳ್ಳಿ ಇರಬಹುದು ಅಥವಾ ಬೇರೆ ಬೇರೆ ಗ್ರಾಮದವರು ಕೂಡ ಇದನ್ನ ದೊಡ್ಡ ಪ್ರಮಾಣ ನಂಬ್ತಾರೆ. ಹೀಗಾಗಿ ನಾವು ಇಲ್ಲಿನ ಅರ್ಚಕರನ್ನ ಮಾತಾಡ್ತಾ ಹೋಗೋಣ. ಅರ್ಚಕರನ್ನ ಕೃಷ್ಣಸ್ವಾಮಿ ಅವರು ಇದ್ದಾರೆ. ಈ ಒಂದು ರಂಗನಾಥ ಸ್ವಾಮಿಯ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಸ್ವಾಮೀಜಿ ನಮಸ್ತೆ. ನೀವು ಚೆನ್ನಮ್ಮ ಅವರ ಈಗ ಈ ದೇವಸ್ಥಾನಕ್ಕೆ ದೊಡ್ಡ ಭಕ್ತರು ಅಂತ ಹೇಳಿ ಕೇಳಿದ್ವಿ. ಅವ್ರಿಗೆ ಇಲ್ಲ ಈ ಸಂದರ್ಭ ಏನ್ ಹೇಳ್ತೀವಿ? ತುಂಬಾ ದೈವ ಭಕ್ತಿ ಆಗಿರ್ತಕ್ಕಂಥ ಚೆನ್ನಮ್ಮ ಅವರು. ನಾವು ಸಾಮಾನ್ಯ ನನ್ನ 12 ವರ್ಷದಿಂದ ನೋಡ್ತಾ ಇದ್ದೀನಿ. ಇವತ್ತು ನನಗೆ 86 ನಡೀತಾ ಇದೆ. ಇದುವರೆಗೂ ಕೂಡ ಚೆನ್ನಮ್ಮ ಅಂದ್ರೆ ದೈವ ಭಕ್ತಿ ಅಂದ್ರೆ ಹೇಳೋದಕ್ಕೆ ಅಸಾಧ್ಯವಾಗಿದ್ದಂತ ಮಹಾತಾಯಿ ಅಂತ ಹೇಳಲೇಬಹುದು. ತಾಯಿನೇ ಅಂತ ಹೇಳ್ಬೋದು. ಮತ್ತು ಹಾಗೆ ನಡ್ಕೊಂಡು ಬರ್ತಾ ಇದ್ರು. ದೇವೇಗೌಡರು ಸಹ ಹರದನಹಳ್ಳಿ ಅವರು ಹುಟ್ಟೂರು ಮುತ್ತಿಗೆ ಹಿರಳ್ಳಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಪಾಠಶಾಲೆಗೆ ಹಳೆಯ ಕೋಟೆಗೆ ಬರ್ತಾ ಇದ್ರು ಓದ್ಲಿಕ್ಕೆ. ಚೆನ್ನಮ್ಮ ಚಿಕ್ಕದು ಆವಾಗ ಚೆನ್ನಮ್ಮ ಇಲ್ಲಿಗೆ ಓದಕ್ ಬರ್ತಾ ಇದ್ರು. ಇಲ್ಲಿಗೆ ದೇವೇಗೌಡರು ಸಹ ಹಳೆಯ ಕೋಟೆಗೆ ಓದಕ್ ಬರ್ತಾ ಇದ್ರು. ಆವಾಗ ನೋಡಿ ಆವಾಗ ಇಬ್ರು ಸಂಬಂಧವಾಗಿ ಅವ್ರ ಮದುವೆ ನೆರವೇರಿತು. ಹೌದೇ, ನಾವೇನು ಮಾಡಲಿಲ್ಲ, ನಾವು ನೋಡಿದ್ದಷ್ಟೇನೆ. ಆಗ್ಲಿಂದ ಮಹಾ ದೈವ ಭಕ್ತಿಯಾಗಿ ಇದುವರೆಗೂ ಸಹ ನಡ್ಕೊಂಡು ಬರ್ತಾ ಇತ್ತು. ಅಮ್ಮ ಪದ್ಮನಾಗರದಲ್ಲಿದ್ರು ಬೆಂಗಳೂರಿನಲ್ಲಿ. ಆವಾಗ ಸಹ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಅವಾಗ ಹೋದ್ರು ಕೂಡ ನನ್ನನ್ನು ನೋಡ್ಬಿಟ್ಟು ಬರೀ ಪ್ರೀತಿಯಿಂದ ಅವರ ಮನೆ ಹೆಚ್ಚಾಗಿ ಅವರ ಅಕ್ಕ ತಂಗಿಯರಿಗಿಂತ ಅಣ್ಣ ತಮ್ಮಂದಿರು ಚೆನ್ನಾಗಿ ನನ್ನನ್ನ ಅಷ್ಟು ಪ್ರೀತಿಯಾಗಿ ನೋಡ್ತಾ ಇತ್ತು. ಇವತ್ತು ಕಳ್ಕೊಂಡವರ ನಮಗೂ ಮಹಾ ದುಃಖವಾಗ್ತಾ ಇದೆ. ದೇವಸ್ಥಾನಕ್ಕೂ ಮತ್ತೆ ದೇವೇಗೌಡರ ಕುಟುಂಬಕ್ಕೆ ಹೇಗೆ ನಂಟಿದೆ? ಯಾವಾಗ ಬರ್ತಾ ಇದ್ರು? ಮನೆ ದೇವರ ಏನಿದೆ ಆಕ್ಚುಲಿ ಅಂತ? ಇವು ಮನೆ ದೇವರಿಗೂ ಇಲ್ಲಿ ಹರದನಹಳ್ಳಿಲೇ ಇದಿದೆ, ಈಶ್ವರ ದೇವಸ್ಥಾನ ಪೂಜೆ. ಇದು ಆದಿದೇವ ಭಕ್ತಿ ದೇವ ಅಂತ ಇರುತ್ತೆ. ಇದು ಮನೆದೇವರೇನೆಲ್ಲ ಬಂದು, ಯಾಕೆ ನಮ್ಮ ಊರಿನ ಎದುರಿಗೆ ಊರ್ ದೇವರು ಅಂದ್ಬಿಟ್ಟು ತಾವು ಬಂದು ರೇವಣ್ಣರು ಇವಾಗ ನಡೆಸ್ತಾ ಇದ್ದಾರೆ. ಅವರು ಹೇಗೆ ದೇವೇಗೌಡರು ನಡ್ಸ್ಕೊಂಡು ಬರ್ತಾ ಇದ್ರು ಅದೇ ರೀತಿ ರೇವಣ್ಣರು ಸಹ ನಡ್ಕೊಂಡು ಪೂಜೆ ಮಾಡಿ. ನೆನ್ನೆ ತಾನೇ ತಾಯಿಗೆ ಹುಷಾರಿಲ್ಲ ಅಂತ ಸಂಕಲ್ಪ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಹೋದ್ರು. ನಿನ್ನೆ 10 ಗಂಟೆಗೆ ಬಂದಿದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಬಂದು ತಾಯಿಯವ್ರಿಗೆ ಹುಷಾರಿಲ್ಲ, ಒಂದು ಸಂಕಲ್ಪ ಮಾಡಿ ಪೂಜೆ ಅಭಿಷೇಕ ಮಾಡಿ ಅಂತ ಮಾಡಿಸ್ಕೊಂಡು ಹೋದ್ರು. ನಿನ್ನೆ 4 ಗಂಟೆ ಹೊತ್ತಿಗೆ ಇಲ್ಲ ಅಂತ ನಮಗೆ ತುಂಬಾ ದುಃಖವಾಯಿತು. ಅಯ್ಯೋ, ಎಂಥ ತಾಯಿ ಕಳ್ಕೊಂಡು ಅಂದ್ರೆ ನಮಗೂ ಸಹ ಹೀಗಾಯಿತು. ಆದರೆ ನಾನು 12 ವರ್ಷದಿಂದ ಇಲ್ಲಿವರೆಗೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ದೈವ ಭಕ್ತಿ ಅಂದ್ರೆ ದೈವ ಭಕ್ತಿ ಆಕೆ ಅಂತ. ವ್ಯಕ್ತಿತ್ವ ಹೇಗಿತ್ತು? ಚೆನ್ನಮ್ಮ ಹೇಗಿತ್ತು? ದೇವಸ್ಥಾನಕ್ಕೆ ಬಂದ ಹೆಂಗಿರ್ತಾ ಇದ್ರು ನಿಮ್ಮ ಜೊತೆ ಎಲ್ಲ? ಅಯ್ಯೋ, ನಮ್ಮ ಜೊತೆಲಿ ಅಣ್ಣ ತಮ್ಮಂದಿರು ಇರಲಿಲ್ಲ, ಅಕ್ಕ ತಂಗಿರು ಆ ತರ ನಡ್ಕೊಂಡು ಬರ್ತಾ ಇದ್ರು. ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ರು. ಒಂದು ದೈವ ಭಕ್ತಿಯಿಂದ ದೈವ ಭಕ್ತಿ ಆಕೆ. ದೇವೇಗೌಡರು ಅಷ್ಟೇ. ಇವಾಗ ಮಕ್ಕಳು ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ. ಈಗ ಕುಂಭಾಭಿಷೇಕ ಆಯ್ತು. ಈಗ ಹೋದ ವರ್ಷ ಕುಂಭಾಭಿಷೇಕದಲ್ಲಿ ಇಬ್ರೂ ಬಂದಿದ್ರು. ಚೆನ್ನಮ್ಮ ಅವ್ರು ಇಬ್ರೂ ಸಹ ಬಂದು ಮಾಡ್ಕೊಂಡಿದ್ರು. ಅಲ್ಲಿ ನೋಡಿದ್ದೆ, ಅಲ್ಲಿಂದ ಈಗ ಅವರು ದರ್ಶನವಿರಲಿಲ್ಲ ಅಮ್ಮ. ಇವತ್ತು ಇಲ್ಲ, ಅವರು ಆಯ್ತು ನಡ್ಕೊಂಡು. ಹಿಂದೆ ನೋಡಿದ್ದು ಚೆನ್ನಮ್ಮ ಅವ್ರನ್ನ ನೋಡಿದ್ದು ಅದರ ನೆನಪಿದೆ ನಿಮ್ಗೆ? ಹೆಂಗೆ ಮಾತಾಡಿದ್ದು ಅಥವಾ ಏನೇನು ಮಾತಾಡಿದ್ರೆ ನೆನಪಿದೆ? ಆತರ ನೆನಪು ಒಂದೇ ಒಂದೇ ಕ್ಲಾಸ್ನಲ್ಲಿ ಓಡ್ತಾ ಇದ್ದು ಚೆನ್ನಾಗಿ ನಾವೆಲ್ಲ. ನಮ್ಮ ಮನೆ ಇದೆ ಹಳೆ ಕೋಟೆ. ನಾನು ಈಗ ಅಲ್ಲಿ ಹೋಗಿ 30 ವರ್ಷ ಆಯ್ತು ಚೆನ್ನಮ್ಮ ಊರಿಗೆ. ಇಲ್ಲೇ ನಡ್ಕೊಂಡು ನಮ್ಮನೆಗೆ ಬಂದು ಊಟ. ನಮ್ಮ ಅಕ್ಕ ಅವರ ಜೊತೆ ಒಂದು ಕ್ಲಾಸ್ಮೇಟು, ನಮ್ಮ ಅಕ್ಕ ಅವರವ್ರಿಗೆ ಒಂದೇ ಕ್ಲಾಸ್ಮೇಟು. ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ನೀರು ಕುಟ್ಕೊಂಡು ಎಲ್ಲ ಮಾಡ್ಕೊಂಡು ಭಾರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದು. ಆಮೇಲೆ ಪದ್ಮನಾಗರಿಗೆ ಹೋಗ್ಬಿಟ್ರೆ ಅಪ್ಪ ಇವರು ತುಂಬಾ ದೈವ ಭಕ್ತರು. ಆದ್ರೂ ಬಹಳ ಶ್ರೇಷ್ಠವಾದ್ರಿಂದ ಒಂದು ಲೋಟ ಚೆನ್ನಾಗಿ ಬೆಳಗಿ
ಇವ್ರಿಗೆ ಹಾಲು ಕೊಡಮ್ಮ ಅಂತೇಳಿ ಹೇಳ್ತಾ ಇದ್ರು. ಅಂಥ ದೈವ ಭಕ್ತಿಗೆ ಇವತ್ತು ನಾವು ಕಳ್ಕೊಂಡವಲ್ಲ ಅಂತ ಮಹಾ ದುಃಖವಾಗ್ತಾ ಇದೆ. ಓದಕ್ಕೆಲ್ಲ ಹೆಂಗಿದ್ರು ಚೆನ್ನಮ್ಮ ಅವರು? ಚೆನ್ನಾಗಿ ಅವಾಗ ಬಾಲ್ಯದ ದಿನಗಳು ಹೆಂಗಿತ್ತು ಅಂತ? ಬಾಲ್ಯದಲ್ಲಿ ಚೆನ್ನಾಗಿ ಓದ್ಕೊಂಡೋದ್ರು, ಚೆನ್ನಾಗಿ ಆಟಪಾಠ ಚೆನ್ನಾಗಿದ್ರು. ಅಲ್ಲಿಂದ ನಡ್ಕೊಂಡೇ ಪುನಃ ಊರಿಗೆ ಹೋಗ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ 10 ಕಿಲೋ ಅಲ್ಲ 6 ಕಿಲೋಮೀಟರ್ ಆಗುತ್ತೆ. ಇದೇ ಊರು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಮರದ ಗುಂಪಿದೆ, ಅದೇ ಊರು ಮುದ್ಗೆಹರಳ್ಳಿ. ಅಲ್ಲಿಂದ ನಡ್ಕೊಂಡು ನಾವು ಎಲ್ಲ ಜೊತೆಯಲ್ಲೇ ಬರ್ತಾ ಇದ್ದು ಹಳೆಕೋಟೆಗೆ. ನಾನು ಅಲ್ಲೇ ಇದ್ದಲ್ಲ, ಅಲ್ಲಿಂದ ಇಬ್ಬರೂ ಇಲ್ಲಿ ಬಂದು ಪಾಠಶಾಲೆ ಮಾಡ್ಕೊಂಡು ಪುನಃ 5 ಗಂಟೆಗೆ ಮನೆಗೆ ಹೋಗ್ತಾ ಇದ್ದು. ಅನ್ಯೋನ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದು. ಅಷ್ಟು ಅಕ್ಕ ತಂಗಿಯರು ಅಣ್ಣ ತಂಗಿಯರು ಆ ತರ ನಡ್ಕೊಂಡು ಹೋಗ್ತಾ ಇದ್ದು ನಾವು. ಇದಿಷ್ಟು ಅರ್ಚಕರ ಮಾತುಗಳು. ಅರ್ಚಕರು ಕೂಡ ಸಹಪಾಠಿ ಕೂಡ ಆಗಿದ್ರು. ಆ ಸಂದರ್ಭದಲ್ಲಿ ಒಟ್ಟಿಗೆ ಶಾಲೆಗೆ ಹೋಗಿದ್ದ ನೆನಪನ್ನು ಕೂಡ ಹಂಚಿಕೊಂಡ್ರು. ಅದೇ ರೀತಿ ಯಾವ ರೀತಿಯಾಗಿ ದೈವ ಭಕ್ತಿ ಆಗಿದ್ದೆ ಇದ್ರು ಅನ್ನೋದನ್ನು ಕೂಡ ಚೆನ್ನಮ್ಮ ಅವರು ಯಾವ ರೀತಿ ದೈವ ಭಕ್ತಿ ಆಗಿದ್ರು ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ರು. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಹಾಸನ.